ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂಥ ಒಂದು ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಇದು ಮಾಡ್ತಾ ಇರೋದು ಎಳನೀರಲ್ಲಿ. ಇವಾಗ ಬೇಸಿಗೆ ಕಾಲ, ನಮಗೆ ಎಷ್ಟು ಎಳನೀರು ಕುಡಿದ್ರೂ ಕೂಡ ಸಾಕಾಗಲ್ಲ, ಪುನಃ ಪುನಃ ಕುಡಿಬೇಕು ಅಂತ ಅನಿಸುತ್ತೆ. ಯಾಕಂದ್ರೆ ಅಷ್ಟೊಂದು ಬಿಸಿ ಬಿಸಿ ಆಗಿದೆ. ಈ ಬಿಸಿ ಬಿಸಿಗೆ ನಾನೊಂದು ಆರೋಗ್ಯಕರವಾದಂತಹ ತಂಪಾದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತ ನೀವು ಇದುವರೆಗೆ ಇದನ್ನ ಟೇಸ್ಟ್ ಮಾಡಿರಲ್ಲ ಅಂತ ಅನ್ಸುತ್ತೆ ನಂಗೆ. ಒಂದು ವೇಳೆ ಮಾಡಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿದೆ, ಇದು ಆರೋಗ್ಯಕರವಾಗಿ ಮಾಡ್ತಾ ಇರೋದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ರೆಸಿಪೀಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಬನ್ನಿ ಈ ಹೊಸ ರುಚಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಇದಕ್ಕೋಸ್ಕರ ಒಂದು ಎಳನೀರು ತಗೊಂಡಿದ್ದೀನಿ. ಎಳನೀರು ತಗೊಳ್ಳುವಾಗ ಚೆನ್ನಾಗಿ ಒಳಗಡೆ ಅದರ ತಿರುಳಿ ಇರಬೇಕು, ಜಾಸ್ತಿ ತಿರುಳಿ ಇರುವಂತದ್ದು ತಗೋಬೇಕು. ಮೊದಲು ಇದರ ನೀರು ನಾನು ಈ ರೀತಿ ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಇದಕ್ಕೆ ನೀರು ಕೂಡ ಬೇಕು ಈ ರೆಸಿಪಿಗೆ. ಆಮೇಲೆ ನೋಡಿ, ಒಳಗಡೆ ಇರುವ ತಿರುಳನ್ನ ಈ ರೀತಿ ಕಲೆಕ್ಟ್ ಮಾಡ್ಬೇಕು. ನಾನಿದು ಒಂದರಲ್ಲಿ ನಂಗೆ ಸ್ವಲ್ಪ ಸಿಕ್ಕಿರೋದು, ಆದ ಕಾರಣ 2 ಎಳನೀರಿಂದ ನಾನಿಲ್ಲಿ ಇದರ ತಿರುಳು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಈ ರೀತಿ ಮಾಡಬೇಕು. ನೋಡಿ, ಈ ರೀತಿ ಮಾಡಿದಾಯ್ತು. ಮಿಕ್ಸಿ ಜಾರಿಗೆ ಹಾಕೋದು ಬೇಡ, ಒಂದು ಚಾಕು ಉಪಯೋಗಿಸಿ ಸಣ್ಣಕ್ಕೆ ಮಾಡಿ, ಇಲ್ಲಾಂದ್ರೆ ಇದೇ ರೀತಿ ಜಜ್ಜಿ ಬಿಟ್ರೆ ನಮಗೆ ಸಣ್ಣ ಸಣ್ಣ ಪೀಸ್ ಆಗಿ ಸಿಗುತ್ತೆ ನಮಗೆ. ಇನ್ನು ಇದಕ್ಕೆ ನಾನು ಹಾಕ್ತಾ ಇರೋದು ಬೆಲ್ಲ. ನಿಮ್ಗೆ ರುಚಿ ನೋಡ್ಕೊಂಡು ಹಾಕೋಬಹುದು. ನಾನೊಂದು 1/4 ಕಪ್ಪಿನಷ್ಟು ಹಾಕ್ತಾ ಇದ್ದೀನಿ. ಈ ಎಳನೀರಿನ ತಿರುಳು ಮತ್ತು ಈ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಅದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪನೂ ಹುಡಿ ಹುಡಿಯಾಗಿ ಸಿಗ್ಬಾರ್ದು ನಮಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆವಾಗ ಮಾತ್ರ ಆ ತಿರುಳಿಗೆ ಚೆನ್ನಾಗಿ ಸ್ವೀಟ್ ಎಳ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ನಾನು ಎಳನೀರು ಕೂಡ ಹಾಕ್ತಾ ಇದ್ದೀನಿ. ಅವಾಗ ಬೆಲ್ಲ ಎಲ್ಲ ಕರಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಟೇಸ್ಟ್ ಸೂಪರ್ ಆಗಿ ಸಿಗುತ್ತೆ. ಜಾಸ್ತಿ ಬೇಡ, ಸ್ವಲ್ಪ ನೀರು ಸೇರಿಸಿದ್ರೆ ಸಾಕು. ನೋಡಿ, ಈ ರೀತಿ ಮಾಡ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಡ್ಬೇಕು. ನಿಮ್ಗೆ ಬೇಕಿದ್ರೆ ಇದು ಫ್ರಿಜ್ ಅಲ್ಲಿ ಇಡ್ಬೋದು, ಅವಾಗ ಚೆನ್ನಾಗಿ ಕೂಲ್ ಆಗಿ ಸಿಗುತ್ತೆ ನಿಮ್ಗೆ. ಫ್ರಿಜ್ ಅಲ್ಲಿ ಕೂಲ್ ಇಷ್ಟಪಡೋರಾದ್ರೆ ಫ್ರಿಜ್ ಅಲ್ಲಿ ಇಡಿ, ಇಲ್ಲ ಅಂದ್ರೆ ಹೊರಗಡೆನೆ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಕೊಳ್ಳಿ. ನೋಡಿ, ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಎಳನೀರಿನ ತಿರುಳು ಅಥವಾ ಗಂಜಿ ಏನು ಹೇಳ್ತೀರೋ ಗೊತ್ತಿಲ್ಲ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಇದಕ್ಕೆ. ಅದಕ್ಕೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅದು ಬೆಲ್ಲ ಎಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಇದಕ್ಕೆ ಬೇಕಾಗಿರೋದು ಒಳ್ಳೆ ದಪ್ಪ ತೆಂಗಿನಕಾಯಿ ಹಾಲು, ಅಂದ್ರೆ ಜಾಸ್ತಿ ನೀರು ಸೇರಿಸದೆ ಮಾಡಿರುವಂತಹ ಹಾಲು. ಅದು ನಮಗೆ ಎಷ್ಟು ಬೇಕೋ, ಅಂದ್ರೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಆ ರೀತಿ ನೋಡ್ಕೊಂಡು ಸೇರಿಸ್ಬೇಕು. ಒಮ್ಮೆಲೆ ಇಷ್ಟು ಅಂತ ನಂಗೆ ಹೇಳೋದಿಕ್ಕಾಗಲ್ಲ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈ ಪಾಯಸ ಅಥವಾ ಇದಕ್ಕೆ ರಸಾಯನ ಅಂತಾನು ಕರಿಬಹುದು, ನೋಡ್ಕೊಂಡು ಈ ರೀತಿ ಸೇರಿಸ್ಬೋದು. ನೋಡಿ, ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಎಳನೀರಿನ ತಿರುಳು ಅಥವಾ ಗಂಜಿಯಲ್ಲಿ ಮಾಡಿರುವಂತ ಒಂದು ರಸಾಯನ ಇಲ್ಲಿ ರೆಡಿ ಆಗಿದೆ. ಇದೇ ರೀತಿ ನಾನು ಬಾಳೆಹಣ್ಣು ಅಥವಾ ಮಾವಿನ ಹಣ್ಣಲ್ಲೆಲ್ಲ ಮಾಡಿದ್ದೀನಿ ರೆಸಿಪಿ, ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ನಾನಿಲ್ಲಿ ಎಳನೀರಿನಲ್ಲಿ ಇದು ಮಾಡ್ತಾ ಇರೋದು. ತುಂಬಾನೇ ಚೆನ್ನಾಗಿ ಬಂದಿದೆ. ಇದು ಸೂಪರ್ ಆಗಿರುತ್ತೆ. ಅಂದ್ರೆ ಆರೋಗ್ಯಕರವಾಗಿ ಮಾಡಿರೋದು. ಅಂದ್ರೆ ನಮಗೆ ಈ ಬೇಸಿಗೆ ಕಾಲದಲ್ಲಿ ಬಿಸಿ ಬಿಸಿ ಪಾಯಸ ಎಲ್ಲ ಕುಡಿಯೋದಿಕ್ಕೆ ಚೆನ್ನಾಗಿರಲ್ಲ, ಆದ್ರೆ ಇದನ್ನ ಮಾಡಿ ಕುಡಿಬಹುದು. ಇದು ತಂಪು ಕೂಡ, ಒಳ್ಳೆ ತಂಪಾಗಿ ನಮ್ಮ ಶರೀರಕ್ಕೂ ಕೂಡ ತಂಪಾಗಿ ಸಿಗುತ್ತೆ ನಮಗೆ. ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ಇದಕ್ಕೆ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ. ನೋಡಿ, ಆರೋಗ್ಯಕರವಾದಂತಹ ಒಂದು ಡ್ರಿಂಕ್ ಅಂತಾನು ಹೇಳ್ಬೋದು, ಅಥವಾ ಪಾಯಸ ಅಂತಾನು ಹೇಳ್ಬೋದು, ರಸಾಯನ ಅಂತಾನು ಕರಿಬಹುದು. ಇದಕ್ಕೆ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಇದು. ನೋಡಿ, ರೆಡಿ ಆಗಿದೆ ಇದು. ನೋಡಿ, ನಮ್ಮ ಗ್ಲಾಸಿಗೆ ಹಾಕೊಂಡಿದ್ದೀನಿ. ಈ ರೀತಿಯಾಗಿರುತ್ತೆ. ಅಂದ್ರೆ ಸಡನ್ ಗೆಸ್ಟ್ ಎಲ್ಲ ಬಂದ್ರೆ ಈ ರೀತಿ ಮಾಡಿ ಕೊಡ್ಬೋದು. ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟು ತಿಂದ್ರೇನೆ ಇದು ಕರೆಕ್ಟ್ ಆಗಿದ್ರೆ ಟೇಸ್ಟ್ ಸಿಗೋದು ನಮಗೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.